ಆಯಿತು. ನಮ್ಮ ಮಾಸ್ಟರ್ ಹುಡುಗರೆಲ್ಲ ಒಕ್ಲೇರಿ ಬೆಟ್ಟ ಬಿಳಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ತಾನೇ ಎಲ್ಲ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಮುಂದೆ. ಫ್ರೆಂಡ್ಸ್ ಎಲ್ಲ ಫುಲ್ ಜೋಶಲ್ಲಿ ಹಾಡುಗಳಾಡ್ಕೊಂಡು ಹೋಗ್ತಾ ಇದ್ವಿ. ಮೋಡ ಮುಚ್ಕೊಂಡಿತ್ತು, ನೇಚರ್ ತುಂಬ ಚೆನ್ನಾಗಿತ್ತು. ಮಾಲೂರು ಕಡೆಯಿಂದ ಹೋದರೆ ಒಕ್ಲೇರಿ ಹತ್ರ ಇಲ್ಲಿ ರೈಟಿಗೆ ತಗೋಬೇಕು. ಅಂಬೇಡ್ಕರ್ ಸ್ಟ್ಯಾಚು ಇದೆ ಅಲ್ಲಿ. ಮತ್ತು ಎಲ್ಲಿ ರೈಟಿಗೆ ತಗೋಬೇಕು ಮುಂದೆ. ಈ ರೋಡಲ್ಲಿ ಸ್ಟ್ರೈಟ್ ಒಂದೇ ರೋಡು, 3 ಕಿಲೋಮೀಟ್ರು. ಗಾಡಿ ಪಾರ್ಕಿಂಗ್ ಇಲ್ಲ ಇಲ್ಲಿ. ಪಾರ್ಕಿಂಗ್ ಯಾವುದೋ ₹1 ಚಾರ್ಜ್ ಮಾಡಲ್ಲ ಅವರು. ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ನಾವು ಮುಂದೆ ಹೋಗ್ಬೇಕು. ಏನು ಸರಿ ಸುಮಾರು ಒಂದು 200-250 ಮೆಟ್ಲಿರ್ಬೋದು. ಹತ್ಕೊಂಡೆ ಹೋಗ್ಬೇಕು, ಗಾಡಿ ಹೋಗಲ್ಲ ಮೇಲೆ. ಹೇಳ್ರಪ್ಪ ನಮ್ಮ ಫ್ಯಾನ್ಸು. ಫ್ರೆಂಡ್ಸ್, ನಾವು ಟ್ರೈನಲ್ಲಿ ಬೆಟ್ಟದ ಮೇಲೆ ಬಂದಿದ್ದೀವಿ. ಬಿಳಿ ಬೆಟ್ಟ ಅಂತ ಕರೀತಾರೆ. ಇಲ್ಲಿಂದ ಫಸ್ಟು ಇಲ್ಲಿ ನಾಗದೇವತ ದೇವರು ಕಾಣಿಸ್ತದೆ ನಿಮಗೆ. ನೋಡ್ಬೋದು ಇಲ್ಲಿ 106 ಕಲ್ಲುಗಳಿಂದ ನಾಗದೇವರ ಶಿಲೆಗಳನ್ನು ಮಾಡಿದ್ದಾರೆ. ನೋಡ್ಬೋದು ಅಲ್ಲಿನೂ. ಇಲ್ಲಿಂದ ಈ ಕಡೆ ವ್ಯೂ ಮಾತ್ರ ಸೂಪರಾಗಿ ಕಾಣಿಸ್ತದೆ. ನೋಡ್ಬೋದು ನೀವು. ಈ ನೇಚರು ಭಾಳ ಸೂಪರಾಗಿದೆ. ಇಲ್ಲಿನ ವಿಶೇಷತೆ ಏನಂದರೆ, ಈ ಮರ ನೋಡ್ಬೋದು ನೀವು. ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇದು. ಈ ಮರದಲ್ಲಿ ಶಿವರಾತ್ರಿ ಸಮಯದಲ್ಲಿ ಶಿವನಿಗೆ ಇಷ್ಟ ಅಂತ ಒಂದು ಹೂ ಬಿಡ್ತದಂತೆ. ಆ ಹೂ ಹೆಸರು ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಆ ಹೂ ಹೆಸರು ನಾಗರಾವ್ ಬರ್ತದಂತೆ. ಇಲ್ಲಿಗೆ ನಾಗ ಸರ್ಪಗಳು ಇದಾವಂತೆ ಇಲ್ಲಿ. ಅದಕ್ಕೋಸ್ಕರ ಈ ಕಲ್ಲುಗಳನ್ನೆಲ್ಲ ಇಲ್ಲಿ ಶಿಲೆ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು ನೀವು. ಅಲ್ಲಿ ಬೇಕಾದ್ರೆ ಒಂದು ಹುತ್ತ ಕೂಡ ಐತೆ. ನನ್ಗೆ ಅನ್ಸೋದೇನಂದರೆ, ನಾನು ಕೇಳಿರೋ ಪ್ರಕಾರ ಸುಮಾರು ಜನ ಹೇಳಿದ್ದಾರೆ ಹುತ್ತುಗಳಲ್ಲಿ ಹಾವಿರಲ್ಲ ಅಂತ. ಅದೇನೋ ಹಾವು ಇರುತ್ತೋ ಇರೋಲ್ಲೋ ನನಗೂ ಗೊತ್ತಿಲ್ಲ. ಬಟ್ ನಾನಂತೂ ನಂಬೋದಿಲ್ಲ. ನಂಬೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಓಕೆ ಫ್ರೆಂಡ್ಸ್, ನೋಡೋಣ ಮುಂದೆ ಇನ್ನೂ ಏನೇನಿದೆ ಅಂತ. ಫ್ರೆಂಡ್ಸ್, ಅಲ್ಲಿ ನೋಡಿಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಮೋಹನ್ ಅವರು ಮುಂದೆ ಓಡ್ತಾಯಿದ್ರು ಕಲ್ಲುಗಳು ಜೋಡ್ಸೋಕ್ಕೆ. ನನಗೂ ನಮ್ಮ ಹುಡುಗಿಗೆ ಬೇಗ ಮದುವೆ ಆಗಲಿ ಅಂತ ಕಲ್ಲುಗಳು ಕೂಡ ಜೋಡಿಸಿದ್ರು. ಮುಖದಲ್ಲಿ ನಗು ನೋಡಿ. ಅಲ್ಲಿಂದ ನೇಚರ್ ನೋಡಿಕೊಂಡು ಕಣ್ತುಂಬಿಸ್ಕೊಂಡು ಹಾಗೆ ಮುಂದೆ ಬರ್ತಾಯಿದ್ವಿ. ಮುಂದೆ ಬರ್ತಾಯಿದ್ರೆ ನಮ್ಗೆ ಮೊದಲು ದರ್ಶನ ಆಗೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿನ ಇತಿಹಾಸ ತಿಳ್ಕೊಳ್ಳೋಣ ಅಂತ ಪೂಜಾರಿ ಹತ್ರ ಹೋಗಿದ್ವಿ. ಫ್ರೆಂಡ್ಸ್, ಇಲ್ಲಿನ ಇತಿಹಾಸನ ಸ್ವಲ್ಪ ತಿಳ್ಕೊಬೇಕು. ನಾವು ತಿಳ್ಕೊಳ್ಳೋದಕ್ಕಿಂತ ಇಲ್ಲಿ ಸುಮಾರು ವರ್ಷಗಳಿಂದ ಒಬ್ಬ ಅರ್ಚಕರು ದೇವ್ರ ಸೇವೆ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಸುಮಾರು ವರ್ಷಗಳಿಂದ ಈ ದೇವ್ರ ಸೇವೆ ಮಾಡ್ತಾ ಇರೋರು ಪೂಜಾರಿಗಳಿದ್ದಾರೆ. ಅವ್ರನ್ನ ಕೇಳೋಣ ಇದ್ರ ಬಗ್ಗೆ. ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಅಣ್ಣ, ಇಲ್ಲಿನ ಇತಿಹಾಸ ಬಗ್ಗೆ ಸ್ವಲ್ಪ ಹೇಳಿ. ಸುಮ್ಮನೆ ನೋಡಿ, ದೇವರು ನಾವು ಕೆತ್ತನೆ ಮಾಡಿರೋದಲ್ಲ, ಉದ್ಭವ ಮೂರ್ತಿ ಅಂತ ಹೇಳ್ತಾರ. ಹಿಂದೆ ಇಲ್ಲಿ ಸುಮಾರು 106 ವರ್ಷಗಳಿಂದ ಒಬ್ಬರು ಸೇವೆ ಮಾಡ್ಕೊಂಡಿದ್ರು. ಅವ್ರ ಕಾಲವಾದ ಮೇಲೆ ನಾವು ಪರಮಾತ್ಮನ ಸೇವೆ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರು ಗರ್ಭದ ಗುಡಿವರೆಗೂ ಆ ಸ್ವಾಮಿ ಪಾದಗಳವರೆಗೂ ಅನುಮತಿ ಐತೆ. ಬೇರೆ ದೇವಸ್ಥಾನದಲ್ಲಿ ಹೋಗಲ್ಲ ಗೊತ್ತಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಬಂದು ಅಪ್ಪನ ಪಾದಗಳ ಹತ್ರ ಬಂದು ನಮಸ್ಕಾರ ಮಾಡ್ಕೊಂಡು ಅಪ್ಪನ ಆಶೀರ್ವಾದ ಪಡಿ. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಬಿಳಿ ಬೆಟ್ಟ ಒಕ್ಲೇರಿ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಲವಕುಶ ತೊಟ್ಲು ಅಂತ ಐತೆ. ಲವಕುಶ ತೊಟ್ಲ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ತೀರಾ? ಆಮೇಲೆ ಲವಕುಶ ತೊಟ್ಲ ಬಗ್ಗೆ ಹೇಳೋದ್ರಕ್ಕಿಂತ ಅದು ಪ್ರಥಮ ಪಾದ ಅಂತ ಹಿರಿಯರು ಹೇಳಿವ್ರೆ. ನಾವು ಅದೇ ಪ್ರಕಾರವಾಗಿ ಆ ತಾಯಿನ ಸೇವೆ ಮಾಡ್ತಾ ಇದ್ದೀರಿ. ನಿಂತ್ಕೊಂತೀರಿ ಪ್ರಥಮ ಪಾದ ಅಂತ ಈ ಕಡೆ. ಇನ್ನು ಉಳಿದಂಥದ್ದೆಲ್ಲ ಆವಣಿನಲ್ಲಿ ಐತೆ. ಅಲ್ಲಿ ಹೋಗಿ ನೋಡ್ಬೋದು. ನಾವು ಹೇಳೋದ್ರಕ್ಕಿಂತ ನೀವೇ ಸ್ವತಃ ಹೋಗಿ
ಅಲ್ಲಿ ಕಣ್ಣಾರ ನೋಡಿದರೆ ಇದು ಮಾನವನ ಕೈ ಚಳಕ ಏನಾದರೂ ಐತೆ, ಇಲ್ಲ ಪ್ರಕೃತಿನ, ಇಲ್ಲ ಆ ಸೀತಮ್ಮ ದೇವಿ ಇಲ್ಲಿ ಸ್ವಲ್ಪ ದಿವಸ ವಾಸ ಇದ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಓಕೆ ಫ್ರೆಂಡ್ಸ್, ಇಲ್ಲಿನ ಇತಿಹಾಸ ಇಷ್ಟು ಮಾತ್ರ ಹೇಳಿದ್ದಾರೆ. ನಾವಿವಾಗ ಲವಕುಶ ತೊಟ್ಟಿಲು ನೋಡಕ್ ಹೋಗೋಣ. ಓಕೆ, ಲವಕುಶ ತೊಟ್ಟಿಲು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಅಲ್ಲಿಂದ ಲವಕುಶ ತೊಟ್ಟಿಲು ನೋಡೋದಕ್ಕೆ ಆಚೆ ಬಂದ್ವಿ. ಈ ಕಡೆ ದಾರಿ ಹಾಕಿರ್ತಾರೆ ಇಲ್ಲಿ ಯಾವ ಕಡೆ ಹೋಗ್ಬೇಕಂತ. ಗುಟ್ಟಗಳ ನಡುವೆ ಹೋಗ್ಬೇಕು, ಬೆಟ್ಟ ಗುಟ್ಟಗಳ ನಡುವೆ. ಇಲ್ಲೆಲ್ಲ ಜಾಸ್ತಿ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲಿ ತೊಟ್ಟಿಲು ಅಂತ ಹಾಕಿದ್ದಾರೆ, ಕಾಣಿಸ್ತಾ ಇಲ್ಲ ಅಲ್ಲಿ ನೋಡಿ. ನಮ್ಮ ಮೋಹನ್ ಅವರು ಸಾಹಸ ಮಾಡ್ತಾ ಇದ್ದಾರೆ. ಇಂಥ ಬೆಟ್ಟ ಗುಟ್ಟಗಳೆಲ್ಲ ನಮಗೆ ದಾರಿ ತೋರಿಸೋದು ನಮ್ಮ ಮೋಹನ್ ಅವರು. ಲವಕುಶ ತೊಟ್ಟಿಲು ನೋಡಿ ಹಾಕಿದ್ದಾರೆ, ಇದು ಲವ್ವ, ಇದು ಕುಶಾದಂತೆ. ಬಟ್ ತೊಟ್ಟಿಲು ಕಾಣಿಸ್ತಾ ಇಲ್ಲ. ನೋಡೋಣ, ಕೆಳಗಡೆ ಹೋಗೋದಕ್ಕೆ ನನಗೆ ಭಯ ಆಗ್ತಾ ಇದೆ, ಯಾಕಂದ್ರೆ ಆವುಗಳೇನಾದ್ರು ಇರ್ತವೆ ಅಂತ. ಇಲ್ಲ ವಿಹಾರ್ ಹೋಗಿ ನೋಡಿ ಫ್ರೆಂಡ್ಸ್, ಇದೆ ಲವ ತೊಟ್ಟಿಲಿದು. ನೋಡಿ ಒಳಗಡೆ ಹೇಗಿದೆ ಅಂತ ಫ್ರೆಂಡ್ಸ್. ನೋಡಿ ಇವಾಗ ಕುಶಾದು ತೊಟ್ಟಿಲು ತೋರಿಸ್ತೀನಿ. ತೊಟ್ಲು ಅಂತ ಹಂಗಂತ ಹೇಳ್ತಾರ. ಇವಾಗ ಲವದು ತೊಟ್ಟಿಲು ತೋರಿಸ್ತೀನಿ. ಇಲ್ಲಿ ಕ್ಯಾಮ್ರಾ ಎತ್ಕೊಂಡು ಹೋಗೋಕೆ ಸ್ವಲ್ಪ ಕಷ್ಟ, ಅದಕ್ಕೆ ಫಸ್ಟ್ ನಾನು ಹೋಗ್ಬಿಟ್ಟು ಆಮೇಲೆ ಕ್ಯಾಮ್ರಾ ಇಸ್ಕೊತೀನಿ. ಫ್ರೆಂಡ್ಸ್, ಇವಾಗ ಲವಕುಶ ತೊಟ್ಟಿಲು ನೋಡಿಕೊಂಡು ರಾಮ ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ ಇಲ್ಲಿ. ಅದು ತೋರಿಸ್ತೀನಿ ಬನ್ನಿ. ಇದನ್ನು ರಾಮ ಲಕ್ಷ್ಮಣ ತೀರ್ಥ ಅಂತ ಕರೀತಾರಂತೆ. ಇಲ್ಲಿ ನೀರು ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಖಾಲಿ ಆಗಲ್ವಂತೆ, ಹಂಗಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಏನೋ ಅರ್ಕೆ ಹೊತ್ಕೊಂಡು ಮೂರು ಕಲ್ಲುಗಳು ಜೋಡಿಸ್ತಾರೆ, ಅದು ನೋಡಿದ್ದೀನಿ. ಇಲ್ಲಿ ಸೀದಾ ಮನೆ ಕಟ್ಟಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಮೇಲೆ ಎಲ್ಲ ನೋಡಿಕೊಂಡು ಮತ್ತೆ ಇವಾಗ ಮೆಟ್ಲು ಇಳ್ಕೊಂಡು ಬರ್ತಾ ಇದ್ದೀವಿ. ಫ್ರೆಂಡ್ಸ್, ಮೆಟ್ಲು ಇಳಿದು ಬರೋಷ್ಟೊತ್ತಿಗೆ ಎಲ್ರಿಗೂ ಸುಸ್ತಾಗುತ್ತೆ. ಅದಕ್ಕೆ ದಯವಿಟ್ಟು ಇಲ್ಲಿಗೆ ಬರೋರು ಎಲ್ರೂ ವಾಟರ್ ಬಾಟ್ಲ್ ಒಂದು ತಗೊಬನ್ನಿ. ಯಾಕಂದರೆ ನೀರು ಇರಲ್ಲ, ಮೇಲೆ ನೀರು ಸಿಗಲ್ಲ ಕುಡಿಯೋದಕ್ಕೆ. ಅಂಗಡಿಗಳು ಯಾವೂ ಇಲ್ಲ. ಬಂದು ಮುಂದೆ ಹೋಗೋಣ. ಅಂಗಡಿ ಅವ್ರು ಕಾತ್ಕೊಂಡಿದ್ದಾರೆ ಫ್ರೆಂಡ್ಸು. ಮುಂದೆ ಅಂಗಡಿಯಲ್ಲಿ ನೀರು ಕುಡ್ಕೊಂಡು ಹೋಗೋಣ. ತಂಪು ತಂಗಾಳಿಯು ತಂದಾನ ಹಾಡಿತ್ತು ಕೇಳೋಕೆ ನಾ ಹೋದರೆ ನಿಂದೈ ಸರಿಗಮ ಕೇಳಿತು. ಎಲ್ಲ ಬೆಟ್ಟ ಹತ್ತಿ ಸುಸ್ತಾಗಿದ್ದಾರೆ. ಇಲ್ಲಿ ಕಬ್ನಾಲು ಕುಡಿತಾ ಇದ್ದೀವಿ ಎಲ್ರೂ. ಈ ವಿಡಿಯೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಲವ್ ಯು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.